ನಮಸ್ಕಾರ ಸ್ನೇಹಿತರೆ, ನೀವು ಅಮೆಝಾನಲ್ಲಿ ನೋಡಿ ಈ ಮೈಕ್ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಒಂದ್ಸತಿ ನನಗಾಗಿರೋ ಎಕ್ಸ್ಪೀರಿಯನ್ಸ್ನ ನೋಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಈ ಮೈಕ್ನ ತೊಗೋಬೇಕೋ ಬೇಡವೋ ಅಂತ. ಈ ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ತೊಂದರೆ ಆಯ್ತು ನಾನು ಎಲ್ಲ ರಿಯಲ್ ಆಗಿ ಹೆಂಗಿದೆ ಹಂಗೆ ಹಾಕಿರ್ತೀನಿ. ವಾಚ್ ಮಾಡಿ ಸ್ನೇಹಿತರೆ, ಕಂಟಿನ್ಯೂಸ್ ಎಕ್ಸಾಕ್ಟ್ ಆಗಿ ನನಗೆ ಸಿಕ್ಕಿರೋದು ಆ್ಯಕ್ಚುಲಿ ಇದು ಎಕ್ಸಾಕ್ಟ್ ಪ್ರೈಸ್ ತೋರಿಸ್ತೀನಿ. ಪ್ರೈಸ್ ಇಲ್ಲೇ ಇದೆ ನೋಡಿ, ಟ್ಯಾಗ್ ಮಾಡಿದ್ದಾರೆ. 3,999 ಅಂತಿತ್ತು. ಇದು ನಮಗೆ ಸಿಕ್ಕಿರೋದು 2,700 ರೂಪಾಯಿ ಸಿಕ್ಕಿದೆ. ಗ್ರೀನಾರು ಈ ಥರ ಪ್ಯಾಕ್ ಆಗಿದೆ. ಇದು ಫಸ್ಟ್ ಮೈಕ್ ಸ್ನೇಹಿತರೆ ನಂದು. ಇದುವರೆಗೂ ನಾನು ಮೈಕ್ ಯೂಸ್ ಮಾಡಿರಲಿಲ್ಲ ಯೂಟ್ಯೂಬಲ್ಲಿ. ಇದೇ ಫಸ್ಟ್ ಮೈಕು. ಅಮೆಝಾನಲ್ಲಿ ತರಿಸಿದ್ದೀನಿ, ಗ್ರೀನಾರೋ ಅಂತೇಳಿ. ಗ್ರೀನಾರೋ P10 ನೋಡೋದು. ನಾನು ಮಾಡಲು ಹಾಕ್ತೀನಿ ಅಲ್ಲದೆ. ಪ್ಯಾಕಿಂಗ್ ಮಾತ್ರ ತುಂಬ ನೀಟಾಗಿ ಮಾಡಿದ್ದಾರೆ. ನೋಡಿ, ಇದು 1 year ವಾರಂಟಿ ಕಾರ್ಡ್ ಇದೆ. ಚೆನ್ನಾಗಿದೆ, ತುಂಬಾನೇ ಪ್ರೀಮಿಯಂ ಆಗಿದೆ. ಕ್ಲಿಪ್ಪು ನೋಡಿ ಎಷ್ಟು ನೀಟಾಗಿದೆ ಕ್ಲಿಪ್ಪು. ಆಮೇಲೆ ಇದಕ್ಕೆ 2 ಮೈಕ್ ಕೊಟ್ಟಿದ್ದಾರೆ, ಅದೊಂದು ಪ್ಲಸ್ ಪಾಯಿಂಟು. ಡಿಸ್ಪ್ಲೇ ಇದೆ ನೋಡಿ, ಇಲ್ಲಿ ಬಟನ್ ಒತ್ತಿಡಿದ್ರೆ ಆನ್ ಆಗುತ್ತೆ. ಕವರ್ ಕೊಟ್ಟಿದ್ದಾರಲ್ಲ ಅಂದರೆ ಚಾರ್ಜ್ ಆಗ್ತಾ ಇದೆ ನೋಡಿ, ಹೀಗಿದೆ. ಈಗ ಇದರಲ್ಲಿಟ್ಟರೆ ಚಾರ್ಜ್ ಆಗುತ್ತೆ. ಈಗ ಸಿ ಪೋರ್ಟ್ ಕೊಟ್ಟಿದ್ದಾರೆ ನೋಡಿ, ಸಿ ಪೋರ್ಟ್ ಇದಿದೆ ಕನೆಕ್ಟರ್. ಫೋನ್ ಕನೆಕ್ಟ್ ಮಾಡೋದು ಹೆಂಗೆ? ಫೋನಲ್ಲಿ ಬ್ಲೂಟೂತ್ ಆನ್ ಮಾಡ್ತಾರಂತೆ. ಅಲ್ಲ, ಅದಕ್ಕೊಂದು ಚುಚ್ಚದಿರುತ್ತೆ ಕೆಳಗೆ, ಅದಕ್ಕೊಂದು ಅದು ಬಂದಿಲ್ಲ. ಆ ಬಾಕ್ಸ್ ನೋಡಿ ಕರೆಕ್ಟಾಗಿ ಇಲ್ಲ. ಬ್ಲೂಟೂತ್ ಕನೆಕ್ಟರ್ ಯೂಸ್ ಮಾಡ್ಬೇಕೇನೋ, ಅದಕ್ಕೆ ಬ್ಲೂಟೂತ್ ಅಲ್ಲಿ ಕನೆಕ್ಟ್ ಆಗುತ್ತೆ ಅನ್ಸುತ್ತೆ. ಇದು ಆನ್ ಆಯಿತು. ಇದು ಆನ್ ಮಾಡ್ಕೊಂಡ್ರೆ ಆನ್ ಆಗುತ್ತೆ. ನೋಡಿ ಸ್ನೇಹಿತರೆ, ಇದು ನಾನು ಅದೇ ನೋಡ್ತಾ ಇದ್ದೆ. ಇದನ್ನ ಆನ್ ಮಾಡ್ಕೊಂಡ್ರೆ 2 ಮೈಕ್ ಆನ್ ಆಗುತ್ತೆ. ಇದು ಆನ್ ಆಯ್ತು ನೋಡಿ. ಈಗ ರೈಟ್ ಇದ್ರದ್ದು ಲೈಟ್ ಆನ್ ಆಯ್ತು. ನೋಡಿ, ಇದರಲ್ಲೇ ಚಾರ್ಜಿಂಗ್ ಎಲ್ಲ ಆಗ್ತಾ ಇದೆ. ಚಾರ್ಜಿಂಗ್ ಇದರಲ್ಲಿ ಆಗುತ್ತೆ. ಈಗ ನಿಲ್ಲಿಟ್ಟು ಇದು ಚಾರ್ಜಿಂಗ್ ಆಗುತ್ತೆ. ಫೋನಲ್ಲಿ ಕನೆಕ್ಟ್ ಮಾಡ್ತೀನಿ ಇರಿ. ಅಂದರೆ ಫಸ್ಟ್ ಟೈಮ್ ಮೈಕ್ ತರಿಸಿರೋದು ಗೊತ್ತಿರಲಿಲ್ಲ ನನಗೆ, ಹೆಂಗೆ ಕನೆಕ್ಟ್ ಮಾಡ್ಬೋದು ಗೊತ್ತಾಗಿಲ್ಲ. ತುಂಬ ಓಡಾಡಿದ್ದೀನಿ. ತೊಂದರೆ ಆಯ್ತು ನಾನು ಎಲ್ಲ ರಿಯಲ್ ಆಗಿ ಹೆಂಗಿದೆ ಹಂಗೆ ಹಾಕಿರ್ತೀನಿ. ವಾಚ್ ಮಾಡಿ ಸ್ನೇಹಿತರೆ, ಕಂಟಿನ್ಯೂಸ್ ಆಗಿ. ಮೈಕು ಚಾರ್ಜಿಗೆ ಇಟ್ಟಿದ್ದೆ ಸ್ನೇಹಿತರೆ, ಸ್ವಲ್ಪ ಚಾರ್ಜ್ ಡೌನ್ ಇತ್ತಲ್ಲ, ಹಾಗಾಗಿ ಚಾರ್ಜಿಗೆ ಇಟ್ಟಿದ್ದೆ. ಚಾರ್ಜ್ ಆಗಿರಲಿಲ್ಲ, ಅದು ತಗೊಂಬ ಚಾರ್ಜ್ ಇಟ್ಟಿದ್ದೆ. ಹೆಂಗೆ ಕನೆಕ್ಟ್ ಮಾಡ್ಬೇಕಂತ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಅದು ರಿಸೀವರೇ ಬೇರೆ ಇದೆ. ಅದು ಆ್ಯಕ್ಚುಲಿ ನಾನು ಯೂಟ್ಯೂಬಲ್ಲಿ ರಿಸೀವರ್ ಫೋನಿಗೆ ಪ್ಲಗ್ ಮಾಡೋದು ಬಂದಿರ್ತಾವಲ್ಲ ಆಲ್ಮೋಸ್ಟ್ ಅಲ್ಲೂ ಅದೇ ಥರ ಬರುತ್ತೆ ಅಂತ ನೋಡ್ತಾ ಇದ್ದೀನಿ. ಆ್ಯಕ್ಚುಲಿ ರಿಸೀವರ್ ಆ ಥರ ಇಲ್ಲ, ಅದು ಒಂಥರ ಮೈಕ್ ಥರನೇ ಇತ್ತು ರಿಸೀವರ್. ಹಾಗಾಗಿ ನಾನು ಸ್ವಲ್ಪ ಕನ್ಫ್ಯೂಸ್ ಆದೆ. ಆ್ಯಕ್ಚುಲಿ ಆ ರಿಸೀವರ್ಗೆ ಮತ್ತು ಕೇಬಲ್ಗೆ ಕನೆಕ್ಟ್ ಮಾಡಬೇಕಂದ್ರೆ ಸ್ವಲ್ಪ ಇದರಲ್ಲಿ ಇನ್ಸ್ಟ್ರಕ್ಷನ್ ನೋಡ್ಕೊಂಡೆ.
ಇದರ ಇರುತ್ತೆ ಇದ್ರ ಒಳಗಡೆ ಇವೆರಡು ಮೈಕ್, ಇದು ರಿಸೀವರು. ನಾನು ಆ್ಯಕ್ಚುಲಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ. ಇದು ಫಸ್ಟ್ ಒಂದು ಮೈಕ್ನ ನಾನು ಹಾಕೋದು ಬರ್ತೀನಿ. ಇದು ಓಪನ್ ಮಾಡಿ ಇದು ಸಾಕೆಟಿಂದ ಹೊರಗಡೆ ತೆಗೆದ ತಕ್ಷಣ ಸ್ನೇಹಿತರೆ ನೋಡಿ, ಹೊರಗಡೆ ತೆಗೆದ ತಕ್ಷಣ ಆನ್ ಆಗಿಬಿಡುತ್ತೆ, ಆಟೋಮೆಟಿಕ್ ಕನೆಕ್ಟ್ ಆಗುತ್ತೆ. ಆ್ಯಕ್ಚುಲಿ ಅದು ನಿಮ್ಗೆ ಕಾಣಿಸಲ್ಲ, ಇಲ್ಲಿ ಲೈಟಾಗಿ ಲೈಟ್ ಆನ್ ಆಗುತ್ತೆ. ಇವಾಗ ರಿಸೀವರ್ ತೆಗಿತೀವಿ. ಈ ರಿಸೀವರು ಇದೊಂದು ಕೇಬಲ್ ಕೊಟ್ಟಿದ್ದಾರೆ ನೋಡಿ. ಆ್ಯಕ್ಚುಲಿ ಈ ಕೇಬಲ್ನ ಈ ಉದ್ದ ಇದೆಯಲ್ಲ, ಈ ಸ್ವಲ್ಪ ಈ ಕನೆಕ್ಟ್ ಉದ್ದ ಇದೆಯಲ್ಲ, ಇದನ್ನು ಫೋನಿಗೆ ಹಾಕಬೇಕು. ಈ ಚಿಕ್ಕ ಕನೆಕ್ಟನ್ನು ರಿಸೀವರ್ಗೆ ಹಾಕಬೇಕು. ಈ ರಿಸೀವರ್ಗೆ ಕನೆಕ್ಟ್ ಮಾಡಿದ್ದೀನಿ, ಇದನ್ನು ಫೋನಿಗೆ ಕನೆಕ್ಟ್ ಮಾಡ್ತೀನಿ ಸ್ನೇಹಿತರೆ. ನೋಡಿ, ಇವಾಗ ನಿಮಗೆ ವಾಯ್ಸ್ ಡಿಫ್ರೆನ್ಸಸ್ ಕೇಳಿಸ್ತಾ ಇರ್ಬೋದು. ಈಗ ರಿಸೀವರ್ನ ಫೋನಿಗೆ ಕನೆಕ್ಟ್ ಮಾಡಿದ್ದೀನಿ, ಮೈಕು ಒಂದು ನಾನು ಹಾಕ್ಕೊಂಡಿದ್ದೀನಿ, ಇನ್ನೊಂದು ಮೈಕ್ ಎಕ್ಸ್ಟ್ರಾ ಇದೆ, ಅದು ನಾನು ಇದರಲ್ಲಿ ಇಟ್ಟಿದ್ದೀನಿ. ಇದೇನು ಸಾಕೆಟ್ ಬಾಕ್ಸ್ ಬರುತ್ತಲ್ಲ, ಇದರಲ್ಲೇ ಇಟ್ಟಿದ್ದೀನಿ. ಒಂದು ಮೈಕು ಇದರಲ್ಲೇ ಇಟ್ಟಿದ್ದೀನಿ ಸ್ನೇಹಿತರೆ. ಒಂದೊಂದು ಮೈಕು 10 ಅವರ್ ಬರುತ್ತಂತೆ. ಆ್ಯಕ್ಚುಲಿ ನೋಡೋಣ, ನನಗೆ ಇವತ್ತಿಂದ ಎಕ್ಸ್ಪೀರಿಯನ್ಸ್ ಆಗಿದೆ ಎಷ್ಟು ಅವರ್ ಬರುತ್ತೆ ಅಂತ. ಇಲ್ಲಿಂದ ಮತ್ತೊಂದು 4-5 ದಿನ ಬಿಟ್ಟು ಮತ್ತೊಂದು ಇದ್ರ ಬಗ್ಗೆ ನಾನು ಹೆಂಗಿದೆ ಅನ್ನೋ ಎಕ್ಸ್ಪೀರಿಯನ್ಸ್ ರಿವ್ಯೂ ಮಾಡ್ತೀನಿ. ಆ್ಯಕ್ಚುಲಿ ನನಗೆ ಇದು ಯೂಸ್ಫುಲ್ ಅನ್ನಿಸ್ತು ಹೊಸದಾಗಿ ತಗೊಳ್ಳೋರಿಗೆ, ನನ್ನಂಥವ್ರಿಗೆ. ಅದ್ರ ಬಗ್ಗೆ, ಅದರಲ್ಲೂ ಮೈಕ್ ಬಗ್ಗೆ ಏನೇನು ಅಂದರೆ ಝೀರೋ ನಾಲೆಡ್ಜ್, ನನಗೆ ಏನೂ ಗೊತ್ತಿರಲಿಲ್ಲ. ಯೂಟ್ಯೂಬಲ್ಲಿ ಸ್ವಲ್ಪ ಭಾಳ ಸರ್ಚ್ ಮಾಡಿ ಆ್ಯಕ್ಚುಲಿ ನಾನು ಯಾವ್ದು ತೊಗೋಬೇಕು ಒಂದು ವಾರ ಸರ್ಚ್ ಮಾಡಿದ್ದೀನಿ ಸ್ನೇಹಿತರೆ. ಯಾಕಂದರೆ 2700 ರೂಪಾಯಿ ನಾಟ್ ಅ ಸ್ಮಾಲ್ ಬಜೆಟ್. ಫಸ್ಟ್ ಟೈಮ್ ಯೂಟ್ಯೂಬರ್ಸ್ಗೆ, ಅದು ನನ್ನಂಥವ್ರಿಗೆ ಚಿಕ್ಕ ಯೂಟ್ಯೂಬರ್ಸ್ಗೆ. ನಂದು ಇವಾಗ ಸಬ್ಸ್ಕ್ರೈಬ್ ಇರೋದು 574 ಜನ ಇದ್ದಾರೆ ಎಕ್ಸಾಕ್ಟಾಗಿ. ನನಗೆ ಇವಾಗ 2700 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ನನಗೆ ನನ್ನ ಲೆಕ್ಕಕ್ಕೆ ಬಿಗ್ ಇನ್ವೆಸ್ಟ್ಮೆಂಟ್. ಹಂಗಾಗಿ ನಾನು ಅದನ್ನ ಭಾಳ ಸರ್ಚ್ ಮಾಡಿದ್ದೆ. ಆ್ಯಕ್ಚುಲಿ 700-800 ರೂಪಾಯಿಂದಲೇ ಸ್ಟಾರ್ಟಿಂಗ್ ಇದೆ ಮೈಕು. ಬಟ್ ತುಂಬ ಲೋ ಕ್ವಾಲಿಟಿ ತಗೋಬೇಡಿ, ಅಷ್ಟೊಂದು ವಾಯ್ಸ್ ಚೆನ್ನಾಗಿರಲ್ಲ ಅಂತೆಲ್ಲ ಭಾಳ ರಿವ್ಯೂ ನೋಡಿದೆ. ಆ್ಯಕ್ಚುಲಿ ಸುಮಾರು ಒಂದು 60-70 ವೀಡಿಯೋಸ್ ನೋಡಿಬಿಟ್ಟಿದೆ ನಾನು ಮೈಕ್ ರಿಲೇಟೆಡ್ ಇರೋದು. ಸೊ ಹಂಗಾಗಿ ಎಷ್ಟು ಹೈಯೆಸ್ಟ್ ಯಾವುದನ್ನು ರೆಫರ್ ಮಾಡಿದ್ದಾರೆ ಅಂತ ನೋಡಿದಾಗ ಗ್ರೀನ್ ಆರೋದಲ್ಲಿ ಕಮ್ಮಿ ಬಜೆಟ್ದು ಇದ್ದಾವೆ. 1800, 1500, 900 ಸ್ಟಾರ್ಟ್ ಇದೆ. ಗ್ರೀನ್ ಆರೋದಲ್ಲಿ 700 ಇದೆ. ಸೊ ಅವೆಲ್ಲ ಅದಕ್ಕೆಲ್ಲ ಎಲ್ಲದಕ್ಕಿಂತ ಬೆಟ್ರು ಇದು 3-in-1 ಅಂತೇಳಿ ಗ್ರೀನ್ ಆರೋ P10 3-in-1 ಅಂತ ಇತ್ತು ಇದು. ಸೊ ಹಂಗಾಗಿ ಇದನ್ನ ಸ್ವಲ್ಪ ಚೆನ್ನಾಗಿದೆ ಅಂತ ರಿವ್ಯೂ ಮಾಡಿದರು ದೊಡ್ಡ ಯೂಟ್ಯೂಬರ್ಸ್ ಎಲ್ಲ. ಸೊ ಹಾಗಾಗಿ ನಾನು ಅದನ್ನು ಬೈ ಮಾಡಿದೆ, ಅಮೆಝಾನಲ್ಲಿ ಬೈ ಮಾಡಿದ್ದೀನಿ. ನನಗೆ 2000 ಎಕ್ಸಾಕ್ಟಾಗಿ ನನಗೆ ಸಿಕ್ಕಿರೋದು. ಆ್ಯಕ್ಚುಲಿ ಇದು ಎಕ್ಸಾಕ್ಟ್ ಪ್ರೈಸ್ ತೋರಿಸ್ತೀನಿ ರೀ. ಅದು ಫೋನ್ಪೇ ಮಾಡಿರೋದು ಕೊಡಿಲಿ, ಅದು ಇನ್ನೊಂದು ಫೋನ್ ಕೊಡು, ಫೋನ್ಪೇ ಮಾಡೋದು ಐತೆ ಅದರಲ್ಲಿ. 2700 ಅಂತ ಹೇಳಿದೆ ಸ್ನೇಹಿತರೆ. ಎಕ್ಸಾಕ್ಟ್ ಪ್ರೈಸ್ ತೋರಿಸ್ತೀನಿ, ಅದಕ್ಕಿಂತ ಕಮ್ಮಿ ಇದೆ ಆ್ಯಕ್ಚುಲಿ. ಬಟ್ ಇದ್ರ ಮೇಲೆ MRP ಪ್ರೈಸ್ ಇರೋದು, MRP ರೇಟ್ ಇತ್ತು ಇಲ್ಲೆಲ್ಲೋ ಒಂದು ಕಡೆ 3999 ಇತ್ತು ಸ್ನೇಹಿತರೆ. ಅದು ಆ್ಯಕ್ಚುಲಿ ನಾನು ಕರೆಕ್ಟಾಗಿ ಎಕ್ಸಾಕ್ಟಾಗಿ ಪೇ ಮಾಡಿರೋದು 2616 ರೂಪಾಯಿಗೆ ನನಗೆ ಮೈಕ್ ಸಿಕ್ಕಿದೆ ಸ್ನೇಹಿತರೆ. ನೋಡಿ ಇಲ್ಲಿದೆ. ಎಕ್ಸಾಕ್ಟ್ ಪ್ರೈಸ್ ನನಗೆ 2616 ರೂಪಾಯಿಗೆ ಸಿಕ್ಕಿದೆ. ಬಟ್ ಅದರ ಪ್ರೈಸ್ ಬಂದು 3999 ಅಂತ ಅದರಲ್ಲಿ ಇತ್ತು. ಆ್ಯಕ್ಚುಲಿ ಬಾಕ್ಸ್ ಮೇಲೆ ಇತ್ತು, ಅದು ಕಾಣಿಸ್ತದೆ ತೋರ್ಸೋಣ ಅಂತ. ಓಕೆ, ಹಾಂ ಇದೆ ರೀ, ಸಿಕ್ಕಿದೆ. ಆ ಪ್ಯಾಕೇಜ್ ಕವರ್ ಇಲ್ಲಿತ್ತು ನೋಡಿ, ಸಿಕ್ತು ನೋಡಿ. ಅದ್ರ ಮೇಲೆ MRP ಪ್ರೈಸ್ ಆ್ಯಕ್ಚುಲಿ ಇದಿದೆ 3999.
3999 ರೂಪಾಯಿಗೆ ಅದರ MRP ಇದೆ. ಬಟ್ ನಮಗೆ ಸಿಕ್ಕಿರೋದು ನಿಮ್ಗೆ ತೋರಿಸಿದ್ದೀನಿ ಸ್ನೇಹಿತರೆ. ಗೊತ್ತಿಲ್ಲ ಇದು ಹೆಂಗೆ ಬರುತ್ತೆ, ಫ್ಯೂಚರ್ ಹೆಂಗಿದೆ ಅಂತ ಗೊತ್ತಿಲ್ಲ. ಇನ್ನೊಂದು 4-5 ದಿನ ಯೂಸ್ ಮಾಡಿಬಿಟ್ಟು ಆಮೇಲೆ ಮತ್ತೊಂದು ರಿವ್ಯೂ ವಿಡಿಯೋ ಹಾಕ್ತೀನಿ. ಆ್ಯಕ್ಚುಲಿ ನೋಡೋಕ್ಕೆಲ್ಲ ಪ್ರೀಮಿಯಮ್ ಆಗಿದೆ, ತುಂಬ ಚೆನ್ನಾಗಿದೆ, ಪ್ಯಾಕೇಜಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು. ಆಮೇಲೆ ಒಂದು ಪ್ರಾಡಕ್ಟ್ದು ಮೈಕ್ ಕೂಡ ತುಂಬ ಚೆನ್ನಾಗಿದೆ. ಡಿಫ್ರೆನ್ಸಸ್ ನಾನು ಇವಾಗ ನಿಮಗೆ ಇದು ಕೇಳಿಸ್ತಾ ಇರ್ಬೋದು. ಬಟ್ ಇವಾಗ ಅದರಲ್ಲಿ ನಾಯ್ಸ್ ರಿಡ್ಯೂಷನ್ ಇದೆ, 3 ಸ್ಟೆಪ್ ಇದೆ, 3 ಸ್ಟೆಪ್ಸ್ ಇದೆ. ನೋಡಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಚೇಂಜ್ ಮಾಡ್ತಾ ಹೋಗ್ತೀವಿ. ಇದರಲ್ಲಿ 2 ಬಟನ್ ಇದೆ ಸ್ನೇಹಿತರೆ. ಒಂದು ಪವರ್ ಬಟನ್, ಆನ್ ಆ್ಯಂಡ್ ಆಫ್ ಮಾಡೋದು ಇದೆ. ಬಟ್ ಇನ್ನೊಂದು ಇದೆಯಲ್ಲ, ಇದು ನಾಯ್ಸ್ ರಿಡಕ್ಷನ್ ಮಾಡೋಕ್ಕೆ ಇನ್ನೊಂದು ಬಟನ್ ಕೊಟ್ಟಿದ್ದಾರೆ. ಅಂತ ಇದೆ, ಮೈಕ್ ಅಂತ. ಅದನ್ನ 1 ಟೈಮ್ ಪ್ರೆಸ್ ಮಾಡಿದರೆ ನೋಡಿ, 1 ಟೈಮ್ ಪ್ರೆಸ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ನಾಯ್ಸ್ ರಿಡಕ್ಷನ್ ಆಗಿರುತ್ತೆ. ಫಸ್ಟ್ ಲೆವೆಲ್ ಇದು. ಇವಾಗ ಇದು ಹೆಂಗೆ ಕ್ಲಿಯರಾಗಿ ನಿಮಗೆ ಕೇಳಿಸ್ತಾ ಇದೆಯೋ ನಿಮಗೆ ಆಮೇಲೆ ಡಿಫ್ರೆನ್ಸಸ್ ನೀವೇ ಕಮೆಂಟ್ ಮೂಲಕ ತಿಳಿಸಿ. ಯಾವ ಲೆವೆಲ್ ವಾಯ್ಸ್ ಚೆನ್ನಾಗಿ ಕೇಳಿಸುತ್ತೆ ಅನ್ನೋದು ನೀವೇ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ. ನೆಕ್ಸ್ಟ್ ಬಂದು ಇವಾಗ ನೋಡಿ, ನಾಯ್ಸ್ ರಿಡಕ್ಷನ್ ನಂಬರ್ 2 ಸೆಕೆಂಡ್ ಲೆವೆಲ್ ಇದೆ. ಸೆಕೆಂಡ್ ಲೆವೆಲಲ್ಲಿ ಯಾವ್ದು ಬೆಟರ್ ಇದೆಯೋ, ಫಸ್ಟ್ ಲೆವೆಲ್ ಬೆಟರ್ ಇದೆಯೋ ನೀವೇ ತಿಳಿಸಿ. ಡಿಫ್ರೆನ್ಸಸ್ ಗೊತ್ತಾಗ್ತಾ ಇರ್ಬೋದು ನಿಮಗೆ ಆ್ಯಕ್ಚುಲಿ. ನೆಕ್ಸ್ಟ್ ಥರ್ಡ್ ಲೆವೆಲಿಗೆ ಕನೆಕ್ಟ್ ಮಾಡ್ತೀನಿ ನೋಡಿ. ಇದು ಥರ್ಡ್ ಲೆವೆಲ್ ನಾಯ್ಸ್ ರಿಡಕ್ಷನ್. ಥರ್ಡ್ ಲೆವೆಲ್ ಆ್ಯಕ್ಚುಲಿ ಬೆಸ್ಟ್ ಆಗಿ ಬರುತ್ತೆ ಅಂತ ಅನ್ಕೋತೀನಿ. ಅದನ್ನ ನಿಮಗೆ ಹೆಂಗೆ ಕೇಳಿಸ್ತಾ ಇದೆ ನೀವೇ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನೋಡಿ ಆಮೇಲೆ ಇದು ರಿವರ್ಬ್ ಮೋಡ್ ಇದೆ, ಕನೆಕ್ಟ್ ಮಾಡ್ತೀನಿ ನೋಡಿ ರಿವರ್ಬ್ ಮೋಡ್ಗೆ. ನೋಡಿ ಫ್ರೆಂಡ್ಸ್, ಇವಾಗ ರಿವರ್ಬ್ ಮೋಡ್ಗೆ ಬಿದ್ದಿದೆ. ಯಾವ ತರ ವಾಯ್ಸ್ ಕೇಳಿಸ್ತಾ ಇದೆ. ಇದು ಅವಶ್ಯಕತೆ ಇದ್ದಾಗ ಇದನ್ನ ಆಕ್ಟಿವ್ ಮಾಡ್ಕೋಬಹುದು, ಅವಶ್ಯಕತೆ ಇಲ್ಲ ಅಂದ್ರೆ ಮತ್ತೆ ಅದನ್ನ ಡಿಆಕ್ಟಿವ್ ಮಾಡ್ಕೋಬಹುದು. ಡಬಲ್ ಪ್ರೆಸ್ ಮಾಡಿದ್ರೆ ಮತ್ತೆ ನಾರ್ಮಲ್ ಫಸ್ಟ್ ಲೆವೆಲ್ಗೆ ಬಂದ್ಬಿಡುತ್ತೆ. ಸೊ ಈ ತರ ಇದೆ ಸ್ನೇಹಿತರೆ. ಇದು ನಾಯ್ಸ್ ರಿಡಕ್ಷನ್ ಮತ್ತೆ ರಿವರ್ಬ್ ಮೋಡು, ಆಮೇಲೆ ಬಟನ್ಗಳು, ಕ್ಲಿಪ್ ಅಂತೂ, ಆಮೇಲೆ ಮ್ಯಾಗ್ನೆಟ್ ಬಗ್ಗೆ ಬಹಳ ಇಶ್ಯೂಸ್ ಬರ್ತಾ ಇರುತ್ತೆ. ಆಕ್ಚುಲಿ ನಾನು ವಿಡಿಯೋದಲ್ಲಿ ನೋಡಿದೆ, ತುಂಬಾ ವಿಡಿಯೋದಲ್ಲಿ ಅದನ್ನೇ ಹೇಳಿದ್ರು ಅವರು. ಬಟ್ ಈ ಮ್ಯಾಗ್ನೆಟ್ ಮಾತ್ರ ಹೆವಿ, ತುಂಬಾ ಕ್ವಾಲಿಟಿಗೆ ತುಂಬಾ ಪ್ರೀಮಿಯಂ ಆಗಿದೆ. ಇಲ್ಲಿ ಮ್ಯಾಗ್ನೆಟ್ ತುಂಬಾ ಪ್ರೀಮಿಯಂ ಆಗಿ, ಸ್ವಲ್ಪ ಹಿಂಗ್ ಮಾಡಿದ್ರೆ ಸಾಕು ಕಚ್ಕೊಂಡ್ಬಿಡುತ್ತೆ ಸ್ನೇಹಿತರೆ. ಹೆವಿ ಪವರ್ಫುಲ್ ಆಗಿದೆ. ಬಟ್ ಇದು ಲೈಫ್ ಹೆಂಗ್ ಬರುತ್ತೆ ಗೊತ್ತಿಲ್ಲ, ಯೂಸ್ ಮಾಡಿದ್ರೆ ನೋಡ್ರಿ ಗೊತ್ತಾಗುತ್ತೆ. ಹೊಸದಾಗೆಲ್ಲ ಚೆನ್ನಾಗೇ ಇರುತ್ತೆ. ಈ ಕ್ಲಿಪ್ ಮತ್ತೆ ಇದಕ್ಕೂ 2 ಕೊಟ್ಟಿರೋದಕ್ಕೂ ಬಹಳ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ. ಯಾಕಂದ್ರೆ ಎನಿ ಟೈಮ್ ಈ ಕ್ಲಿಪ್ ನಾವು ಹಾಕೊಳಕ್ ಆಗಲ್ಲ. ಹಿಂಗೆ ನಾವು ಇದನ್ನ ಹಾಕೋಬೇಕಂದ್ರೆ ಕಷ್ಟ ಇತ್ತು. ಬಟ್ ಅದನ್ನೇ ಒಳಗಡೆಯಿಂದಾನೆ ಹಿಂಗ್ ಹಾಕೋಬಹುದು, ಅದೊಂದು ಪ್ಲಸ್ ಪಾಯಿಂಟ್ ನೋಡಿ. ತುಂಬಾ ಪವರ್ಫುಲ್ ಆಗಿದೆ ಮ್ಯಾಗ್ನೆಟಿಕ್ ಮಾತ್ರ. ಪ್ರಾಡಕ್ಟ್ ಮಾತ್ರ ಇವಾಗ ಸದ್ಯಕ್ಕೆ ತರಿಸಿದ ಹೊಸದ್ರಲ್ಲಿ ತುಂಬಾ ಚೆನ್ನಾಗಿದೆ, ಪ್ರೀಮಿಯಂ ಆಗಿದೆ, ಬೈ ಮಾಡಬಹುದು, ವರ್ತ್ ಇಟ್ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತೀನಿ. ನಿಮಗೆ ಏನ್ ಅನಿಸ್ತು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಆಕ್ಚುಲಿ ಇದು ಪ್ರಾಡಕ್ಟ್ ರಿವ್ಯೂ ಚಾನಲ್ ಅಲ್ಲ, ಬಟ್ ಸ್ಟಾರ್ಟಿಂಗ್ ಸ್ಟೇಜ್ ಇಂದ ನಾನೇನೇನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀನಿ ಅದನ್ನ ಶೇರ್ ಮಾಡ್ಕೊಳಕ್ ಇಷ್ಟಪಡ್ತೀನಿ ನನ್ನ ಸಬ್ಸ್ಕ್ರೈಬ್ಗಳ ಹತ್ರ. ಹಾಗಾಗಿ ನನಗೆ ಮೊದಲನೇದು ಮೈಕ್ ತರ್ಸ್ಕೊಂಡಿದ್ದು ನಾನು, ಫಸ್ಟ್ ಟೈಮ್ ನಾನು ಮೈಕ್ ಯೂಸ್ ಮಾಡ್ತಾ ಇರೋದು. ಆ ಎಕ್ಸ್ಪೀರಿಯನ್ಸ್ ಗಳೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತೀನಿ. ನನಗೆ ಈ ಯೂಟ್ಯೂಬ್ ಜರ್ನಿಲಿ ಏನೆಲ್ಲ ಆ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೋ ಅದೆಲ್ಲ ನಾನು ತುಂಬಾ ಡೆಪ್ತ್ ಆಗಿ ಮಾಡಲ್ಲ. ಮೇನ್ ಪ್ರಾಡಕ್ಟ್ ಏನ್ ನಾನು ತರ್ಸ್ಕೊತೀನಿ, ನಾನು ಏನ್ ಯೂಸ್ ಮಾಡ್ತೀನಿ, ನನ್ನ ಯೂಟ್ಯೂಬ್ ಜರ್ನಿ, ನನ್ನ ಆಕ್ಚುಲಿ ಯೂಟ್ಯೂಬ್ ಕಾಂಟೆಂಟ್ ಬೇರೆ ಇದಾವೆ, ನೀವು ನೋಡ್ತಾ ಇದ್ದೀರಾ. ನಮ್ಮ ಕರ್ನಾಟಕದ ಎಕ್ಸ್ಪ್ಲೋರ್ ಮಾಡೋದು, ಬೇರೆ ಸಾಧಕರ ಜೊತೆ ಮಾತಾಡೋದು, ಅಥವಾ ಫೇಲ್ಯೂರ್ಗಳ ಜೊತೆ ಮಾತಾಡೋದು, ಸಿನಿಮಾ ಇಂಡಸ್ಟ್ರಿಗಳ ಬಗ್ಗೆ ಅಥವಾ ಪ್ರಚಲಿತ ನ್ಯೂಸ್ ಘಟನೆಗಳ ಬಗ್ಗೆ, ಸ್ವಲ್ಪ ಆ ತರ ಕಂಟೆಂಟ್ ನಾನು ಮಾಡ್ತೀನಿ. ಆಕ್ಚುಲಿ ರಿವ್ಯೂ ಕಂಟೆಂಟ್ ಏನಲ್ಲ, ಬಟ್ ನನಗಾಗ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತೀನಿ. ನಾನು ಫಸ್ಟ್ ಇಂದ ಏನೆಲ್ಲ ಬೈ ಮಾಡ್ತಾ ಬಂದಿದ್ದೀನಿ ಯೂಟ್ಯೂಬ್ ಜರ್ನಿಲಿ, ಅಲ್ಲಿಂದಾನೇ ನಾನು ತೋರಿಸಿದ್ದೀನಿ ಆಕ್ಚುಲಿ. ಹಾಗಾಗಿ ಈ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅನಿಸ್ತು. ನಿಮಗೇನು ಅನಿಸಿದೆ ಈ ಪ್ರಾಡಕ್ಟ್ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಬ್ಬ ಚಿಕ್ಕ ಕನ್ನಡಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ.